ಟಾಕ್ಸಿಕ್ ಬಗ್ಗೆ ಏನು ಹೇಳ್ತೀರಾ? ಸೂಪರ್ ಸಿನಿಮಾ, ಗ್ಯಾರಂಟಿ ಗೆಲ್ತಾರೆ ಯಶ್ ಸರ್. ಒಳ್ಳೆ ವ್ಯಕ್ತಿ ಅವರು, ತುಂಬ ಒಳ್ಳೆ ವ್ಯಕ್ತಿ. ಯಾಕೆಂದರೆ ನನಗೆ ಸಿನಿಮಾ ನನ್ನ ಖುಷಿ ಯಶ್ ಅವ್ರ ಬಗ್ಗೆ. ಯಾಕೆಂದರೆ ಅಲ್ಲ, ತಾಜ್ ವೆಸ್ಟ್ ಎಂಡ್ ಅನ್ನೋ ಹೋಟೆಲ್ನ ಎಲ್ಲ ಫಾರಿನ್ ಡೆಲಿಗೇಟ್ಸ್ ಎಲ್ಲ ಮೀಟಿಂಗ್ಗೆ, ಬಿಸ್ನೆಸ್ ಎಕ್ಸ್ಪಾನ್ಷನ್ಗೆ ಇಟ್ಕೊಂಡವ್ರೆ. ತಾಜ್ ವೆಸ್ಟ್ ಎಂಡಲ್ಲಿ ಯಶ್ ಅವರು ಕ್ರಿಕೆಟ್ ಆಡೋಕ್ಕೆ ಇಟ್ಕೊಂಡ್ರು, ಗೊತ್ತಾ ನಿಮಗೆ? ಹೋಟೆಲ್ ಅಲ್ಲೊಂದು ಟೀಮ್ ಇಟ್ಕೊಂಡು ಕ್ರಿಕೆಟ್ ಆಡ್ತಿರು ಪ್ರತಿ 2 hours 3 hours ತಾಜ್ ವೆಸ್ಟ್ ಎಂಡಲ್ಲಿ. ಅದು ಆಗಲೇ ಅನ್ಕೊಂಡು ಇವ್ರ ವಿಷನ್ ಎಲ್ಲೋ ಐತೆ ಅಂತ ನನ್ನ ಕಣ್ಣೆದ್ರಿಗೆ ನೋಡಿದ್ದು. ತಾಜ್ ವೆಸ್ಟ್ ಎಂಡಲ್ಲಿ KGF ಆಗ್ತಿದ್ದಾಗ ಟೆಕ್ನಿಷಿಯನ್ಸ್ ಜೊತೆ ಕ್ರಿಕೆಟ್ ಆಡ್ತಾ ಕೂತ್ಕೊಳ್ಳೋ 3 hour 4 hour ಪ್ರತಿದಿನ ಸಂಜೆ ಹೊತ್ತು. ಹೊಸ ವಿಷಯ ಆಕ್ಚುಲಿ ಇದು ಕನ್ನಡಿಗರಿಗೂ ನಿಜ ಇದು. ಅಂದರೆ ತಾಜ್ ವೆಸ್ಟ್ ಎಂಡ್ಗೆ ಹೋಗೋದು ಉದ್ದೇಶ ಏನು? ಆ ರೂಮ್ ಕಾಸ್ಟ್ಲಿ, ಅಲ್ಲಿ ನಡೆಯೋ ಮೀಟಿಂಗ್ಸ್ ಹೆಂಗಿರುತ್ತೆ ಅದು ಬಿಟ್ಬಿಟ್ಟು ಆರಾಮಾಗಿ ಅವ್ರ ಜೊತೆ ಅಲ್ಲಿದ್ದ ಎಲ್ಲರ ಜೊತೆ ಕ್ರಿಕೆಟ್ ಆಡ್ಕೊಂಡು ಕೂತಿರು. ಅವತ್ತು ಅನ್ಕೊಂಡೆ ವಿಷನ್ನೇ ಬೇರೆ ಇದೆ ಅಂತ. ಅಲ್ಲಿ ಟಾಕ್ಸಿಕ್ ಪ್ರಿಪ್ರೇಷನ್ ನಡೀತಾ ಇದ್ದ ಸಮಯ ಅಲ್ವಾ? ಬಟ್ ಅದು ಗ್ರೇಟ್ ಅಲ್ವಾ ನೋಡಿ, ಅವ್ರು ಹೇಗಿದ್ರು, ಆಮೇಲೆ ಆ ಬೆಳವಣಿಗೆ, ಆ ಎಫರ್ಟ್. ಟೈಮ್ ಅವ್ರು ಹೆಂಗೆ ಗೊತ್ತಾ, ತಾನು ಯಾರನ್ನೂ ತುಳಿಯಕ್ಕೆ ಹೋಯ್ತಾ ಇಲ್ಲ ಯಶ್. ಅದೊಂದು ಯಶ್ ಅವ್ರದ್ದು ಒಳ್ಳೆ ಬೆಳವಣಿಗೆ. ನಮಗೂ ಹೆಲ್ಪ್ ಮಾಡಿದ್ದಾರೆ ಬಿಡಿ. ಯಾವಾಗ ಅಂದರೆ ನಮ್ಮ ಸಿನಿಮಾ ರಿಲೀಸ್ ಸಮಯದಲ್ಲಿ ಹೋಗಿ ಹೆಲ್ಪ್ ಕೇಳಿದಾಗ ಪ್ರೀತಿಯಿಂದ ಹಾರೈಸಿ ಊಟ ಮಾಡ್ತೇನ ಅಂತ ಮಾಡಿಸ್ಬಿಟ್ಟು ಕಾಫಿ ಕುಡಿಸಿ ಒಂದು 5 ನಿಮಿಷ ಕ್ರಿಕೆಟ್ ಆಡ್ಬಿಟ್ಟು ಬರ್ತಿದ್ದೀನಿ ಅಂತ ಕೂಡಿಸಿ ಆಡ್ಬಿಟ್ಟು ಅವ್ರು ನಂಗೆ ನೋಡಿದೆ ಇವೆಲ್ಲ. ನಾನು ಅಲ್ಲ ತಾಜ್ ವೆಸ್ಟ್ ಎಂಡ್ಗೆ ಹೋದರೆ ಹೋಗೋದಕ್ಕೆ ಹಿಂಗೆ ಅಂದರೆ ಆರಾಮಾಗಿ ಶಾರ್ಟ್ಸ್ ಹಾಕೊಂಡು ಕ್ರಿಕೆಟ್ ಆಡ್ತಾ ಕೂತಿರು. ಹೌದು. ರನ್ ನೋಡೋರ ವಿಚಾರದಲ್ಲಿ ಆರ್ಗ್ಯುಮೆಂಟ್ ನಡೀತಾ ಇತ್ತು ಇವ್ರಿಗೂ ಮತ್ತೆ ಅಪೋಸಿಟ್ ಟೀಮ್ಗೆ. ಅದೇ KGF ವಿಲನ್ಗಳಿಗೂ ಇವ್ರಿಗೂ ಆರ್ಗ್ಯುಮೆಂಟ್ ನಡೀತಾ ಇತ್ತು. ಇವೆಲ್ಲ ಕಣ್ಣೆದ್ರು ನೋಡಿದೆ. ಆಗ ಟಾಕ್ಸಿಕ್ ಪ್ರಿಪ್ರೇಷನ್ ಇತ್ತು ಸಮಯ. ಓ, ಇವ್ರು ಹಿಂಗೆ ಯೋಚನೆ ಮಾಡ್ತಾವ್ರೆ ಐ ಥಿಂಕ್. ಅವತ್ತು ಅಂದ್ಕೊಂಡೆ ಅಲ್ಲೊಂದು ಡೈಲಾಗ್ ಇದೆಯಲ್ಲ, ಚಿನ್ನದ ಮುಂಡಿನ ಚಿಲ್ಲರೆ ಕಾಸು ಹಾಕಕ್ಕೆ ಇಟ್ಕೊಂಡವ್ರೆ ಅಂತ. ಹಂಗಾಗಿತ್ತು ನಂಗೆ ಅದು ನೋಡಿದಾಗ. ಹಂಗೆ ಅನಿಸ್ತು ಆ ಡೈಲಾಗ್ ಬಹುಶಃ ಇದಕ್ಕೆ ಸೂಟ್. ಅಷ್ಟು ವಿಷನ್ ಇರೋರು ಗೆಲ್ತಾರೆ. ಚೆನ್ನಾಗಿರಲಿ, ಒಳ್ಳೆ ಮನುಷ್ಯ, ಫ್ಯಾಮಿಲಿ ಜೊತೆ ಮಕ್ಕಳ ಜೊತೆ ಚೆನ್ನಾಗಿರಲಿ ಅಷ್ಟೇ. ಎಸ್, ಖಂಡಿತ. ಥ್ಯಾಂಕ್ ಯು ಸೋ ಮಚ್. ತುಂಬ ಒಳ್ಳೊಳ್ಳೆ ವಿಷಯಗಳನ್ನು ನಾವು ಆ್ಯಕ್ಚುಲಿ ಇವತ್ತು ಡಿಸ್ಕಸ್ ಮಾಡಿದ್ವಿ. ಸೊ ನಮ್ಮ ಆಡಿಯನ್ಸ್ಗೂ ಕೂಡ ಇದು ಇಷ್ಟ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್, ನಿಮಗೂ ಕೂಡ ನಮ್ಮ ಈ ಮಾತುಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.